ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಮುಂಬರುವ 7 ದಿನಗಳ ಅತ್ಯಂತ ಶಕ್ತಿಶಾಲಿ ಮತ್ತು ಅದೃಷ್ಟ ಬದಲಾವಣೆಗಳಿಂದ ಕೂಡಿದ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಹೌದು ಫ್ರೆಂಡ್ಸ್, ನಿಮ್ಮ ರಾಶಿಯ ಗ್ರಹಗತಿಗಳ ಬೇಗ ಈಗ ಬದಲಾಗ್ತಾ ಇದ್ದು ದೀರ್ಘಕಾಲದಿಂದ ನಿಮ್ಮನ್ನು ಕಾಡ್ತಿದ್ದ ಮಾನಸಿಕ ಭೀತಿ ಮತ್ತು ಶತ್ರುಗಳ ತೊಂದರೆಗಳಿಗೆ ಮುಕ್ತಿ ಸಿಗುವ ಸಮಯ ಅನ್ನೋದು ಹತ್ತಿರ ಬಂದಿದೆ. ಸ್ವತಃ ಕರ್ಮಫಲದಾತ ಭಗವಾನ್ ಶನಿದೇವ ಮತ್ತು ಸಂಕಟ ಮೋಚನ ಹನುಮಂತನ ಅಪಾರ ಕೃಪೆಯಿಂದಾಗಿ ನಿಮ್ಮ ರಾಶಿಯಲ್ಲಿ ಭಾರಿ ಮಹತ್ವದ ಪ್ರಗತಿಯ ಯೋಗ ಆರಂಭ ಆಗ್ತಿದೆ. ಮುಂಬರುವ 7 ದಿನಗಳಲ್ಲಿ ನಿಮ್ಮ ತಾಳ್ಮೆಗೆ ತಕ್ಕಂತೆ ಒಂದು ರೀತಿ ದೊಡ್ಡ ಶುಭ ಸುದ್ದಿ ನಿಮ್ಮ ಇಡೀ ಕುಟುಂಬದ ವಾತಾವರಣವನ್ನು ಆನಂದಮಯವಾಗಿಸುತ್ತೆ. ಈ ಸುವರ್ಣ ಸಮಯದ ಪೂರ್ಣ ಲಾಭವನ್ನು ನೀವು ಹೇಗೆ ಪಡೆದುಕೊಳ್ಬೇಕು ಅಂತ ತಿಳಿಯೋದಕ್ಕೆ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಈಗಲೇ ಜೈ ಬಜರಂಗಬಲಿ, ಜೈ ಶನಿದೇವ್ ಅಂತ ಬರೀರಿ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ 7 ದಿನಗಳ ಮಹತ್ವದ ಭವಿಷ್ಯದ ಆಳಕ್ಕೆ ಇಳಿಯೋಣ. ಗ್ರಹಗಳ ಪ್ರಸ್ತುತ ಚಲನೆ ವೃಶ್ಚಿಕ ರಾಶಿಯವರ ಪಾಲಿಗೆ ಅತ್ಯಂತ ನಿಗೂಢ ಸಕಾರಾತ್ಮಕ ಶಕ್ತಿಯನ್ನು ತರ್ತಾ ಇದೆ. ನಿಮ್ಮ ರಾಶಾಧಿಪತಿಯಾದ ಮಂಗಳ ದೇವನ ಪ್ರಭಾವದಿಂದಾಗಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ಛಲ ಇಮ್ಮಡಿಯಾಗುತ್ತೆ. ಆರ್ಥಿಕ ಲಾಭ, ಹಳೆಯ ಹೂಡಿಕೆಗಳಿಂದ ಬರುವ ಆದಾಯ ಮತ್ತು ಅರ್ಧಕ್ಕೆ ನಿಂತು ಹೋಗಿದ್ದ ಬ್ಯಾಂಕ್ ಅಥವಾ ಇನ್ಶೂರೆನ್ಸ್ ಸಂಬಂಧ ಕೆಲಸಗಳು ಈಗ ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳುತ್ತೆ. ನೀವು ಕೈ ಹಾಕುವ ಪ್ರತಿಯೊಂದು ರಹಸ್ಯ ಯೋಜನೆಗಳಿಗೂ ಕೂಡ ಗ್ರಹಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ. ದೀರ್ಘಕಾಲದ ಗುಪ್ತ ಸಮಸ್ಯೆಗಳು ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಈ 7 ದಿನಗಳಲ್ಲಿ ನಿಮಗೆ ಅನುಕೂಲಕರವಾಗಿ ಬಗೆಹರಿಯುವ ಸ್ಪಷ್ಟ ಸೂಚನೆಗಳು ಇವೆ. ಹೊಸ ಸಂಶೋಧನೆ, ತಾಂತ್ರಿಕ ಕ್ಷೇತ್ರ ಅಥವಾ ಗೂಢಚಾರಿಕೆ ರಂಗದಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಇದು ಅತ್ಯಂತ ಸಕ್ರಿಯ ಮತ್ತು ಫಲಪ್ರದ ಸಮಯ ಆಗಿರುತ್ತೆ. ನಿಮ್ಮ ಹಳೆಯ ಕಠಿಣ ಶ್ರಮಕ್ಕೆ ತಕ್ಕಂತೆ ಈಗ ಯಶಸ್ಸು ನಿಮ್ಮ ಮುಂಬಾಗಿಲಿಗೆ ಬಂದು ನಿಲ್ಲುತ್ತೆ. ಆದರೆ ವೃಶ್ಚಿಕ ರಾಶಿಯವರ ಸ್ವಾಭಾವಿಕ ಅತಿಯಾದ ಸಂಶಯದ ಸ್ವಭಾವ ಮತ್ತು ಸೇಡಿನ ಪ್ರವೃತ್ತಿಯನ್ನು ಈ 7 ದಿನಗಳಲ್ಲಿ ನೀವು ಸ್ವಲ್ಪ ನಿಯಂತ್ರಣದಲ್ಲಿಡಬೇಕಾಗುತ್ತೆ. ಯಾವುದೇ ದೊಡ್ಡ ಆರ್ಥಿಕ ಹೂಡಿಕೆ ಮಾಡುವ ಮುನ್ನ ಅಥವಾ ಹೊಸಬರೊಂದಿಗೆ ಪಾಲುದಾರಿಕೆ ವ್ಯಾಪಾರ ಆರಂಭಿಸುವ ಮುನ್ನ ನಂಬಿಕಸ್ಥರ ಸಲಹೆ ಪಡೆಯುವುದು ಅತಿ ಮುಖ್ಯ. ತರಾತುರಿಯಲ್ಲಿ ಅಥವಾ ಕೇವಲ ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಕೈಯಲ್ಲಿದ್ದ ಉತ್ತಮ ಅವಕಾಶಗಳನ್ನು ದೂರ ಮಾಡಬಹುದು. ಕುಟುಂಬದ ವಾತಾವರಣದ ಕಡೆಗೆ ಗಮನ ಹರಿಸೋದಾದರೆ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ರಹಸ್ಯ ಗೊಂದಲಗಳು ದೂರವಾಗಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ನಿಮ್ಮ ಸಂಗಾತಿಯ ಅಥವಾ ತಾಯಿಯ ಕಡೆಯಿಂದ ದೊಡ್ಡ ಸಹಾಯ ಅಥವಾ ಆರ್ಥಿಕ ಲಾಭ ಸಿಗುವ ಸೂಚನೆಗಳಿವೆ. ಅವಿವಾಹಿತರಿಗೆ ಯೋಗ್ಯವಾದ ಮತ್ತು ನಿಗೂಢ ಆಕರ್ಷಣೆಯುಳ್ಳ ಉತ್ತಮ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆಗಳು ದಟ್ಟವಾಗಿವೆ. ಕುಟುಂಬದಲ್ಲಿ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಎಲ್ಲರೂ ಒಟ್ಟಾಗಿ ಕುಳಿತು ಹಬ್ಬದ ವಾತಾವರಣವನ್ನು ಆಚರಿಸುವ ಸುಂದರ ಕ್ಷಣಗಳು ಎದುರಾಗುತ್ತೆ. ಇನ್ನು ಮಕ್ಕಳ ಉನ್ನತ ಶಿಕ್ಷಣ ಅಥವಾ ಅವರ ಗುರಿಗಳ ಬಗ್ಗೆ ಇದ್ದ ಚಿಂತೆಗಳು ನಿವಾರಣೆಯಾಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ದೀರ್ಘಕಾಲದಿಂದ ಪ್ರಾರ್ಥನೆ ಮಾಡುತ್ತಿದ್ದ ದಂಪತಿಗಳಿಗೆ ನಕ್ಷತ್ರಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಅತ್ಯಂತ ಸಂತೋಷದ ವಾರ್ತೆ ಸಿಗುವ ಮಹಾಜಾತಕದ ಯೋಗ ಇದೆ. ಆದರೆ ಫ್ರೆಂಡ್ಸ್, ಒಂದು ಮುಖ್ಯವಾದ ಎಚ್ಚರಿಕೆ ಏನು ಅಂದರೆ ಧನ ಲಾಭ ಹೆಚ್ಚಾಗ್ತಾ ಇದ್ದಂತೆ ಅತಿಯಾದ ಆತ್ಮವಿಶ್ವಾಸಕ್ಕೆ ಜಾಗ ಕೊಡಬೇಡಿ. ನಿಮ್ಮ ಮುಂದಿನ ರಣತಂತ್ರಗಳನ್ನು ಅಥವಾ ಆರ್ಥಿಕ ಆದಾಯದ ಮೂಲಗಳನ್ನು ಮೂರನೇ ವ್ಯಕ್ತಿಯೊಂದಿಗೆ ಎಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಗತಿಯನ್ನು ಜಗತ್ತಿನ ಕಣ್ಣಿಗೆ ಬೀಳದಂತೆ ಸದ್ದಿಲ್ಲದೆ ಸಾಧಿಸೋದೇ ನಿಮ್ಮ ಯಶಸ್ಸಿನ ರಹಸ್ಯವಾಗಬೇಕು. ನೀವು ಪ್ರಸ್ತುತ ಮಾಡುತ್ತಿರುವ ಪ್ರತಿಯೊಂದು ಸಣ್ಣ ಪ್ರಯತ್ನಕ್ಕೂ ತಕ್ಕಂತೆ ಆರ್ಥಿಕ ಲಾಭ ಅನ್ನೋದು ಖಚಿತವಾಗಿದೆ. ಪ್ರೇಮ ಜೀವನದಲ್ಲಿರೋರಿಗೆ ಸಂಗಾತಿಯೊಂದಿಗೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ನಂಬಿಕೆ ಇಮ್ಮಡಿಯಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನಿಮ್ಮ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ಕೂಡ ಅವರು ಶಕ್ತಿಯಾಗಿ ನಿಲ್ಲಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳಿಂದಾಗಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ದಿನನಿತ್ಯದ ಆದಾಯದಲ್ಲಿ ಭಾರಿ ಏರಿಕೆ ಕಾಣಬಹುದು. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಲಭಿಸುತ್ತೆ. ರಹಸ್ಯವಾಗಿ ಶತ್ರುಗಳು ನಿಮ್ಮ ವಿರುದ್ಧ ತಂತ್ರ ಹೂಡಿದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಅವರು ತಾವಾಗಿಯೇ ಸೋಲಲಿದ್ದಾರೆ. ಇನ್ಸೆಂಟಿವ್ಸ್ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿ ಇದ್ದವರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ಸಂಶೋಧನೆ, ಔಷಧೀಯ ರಂಗ, ಗಣಿಗಾರಿಕೆ ಮತ್ತು ವಿಮಾ ಕ್ಷೇತ್ರದಲ್ಲಿರುವವರಿಗೆ ಈ 7 ದಿನಗಳು ಅತ್ಯಂತ ಲಾಭದಾಯಕವಾಗಿರಲಿವೆ. ಹಣದ ಹರಿವು ಉತ್ತಮವಾಗಿದ್ದರೂ ಗೂಢ ಇಷ್ಟಗಳ ಮೇಲಿನ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಒಳ್ಳೆಯದು. ನಿಮ್ಮ ಮುಖ್ಯವಾದ ರಹಸ್ಯ ದಾಖಲೆಗಳು ಮತ್ತು ಫೈಲ್ಗಳನ್ನು ಜಾಗರೂಕತೆಯಿಂದ ಇಟ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಅತಿಯಾದ
ಮಾನಸಿಕ ಆತಂಕದಿಂದಾಗಿ ಮೂತ್ರಕೋಶ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಅತಿಯಾದ ಖಾರ ಮತ್ತು ಹೊರಗಿನ ಆಹಾರ ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಾಕಷ್ಟು ನೀರು ಕುಡಿಯೋದು ಮತ್ತು ದಿನದ ಆರಂಭದಲ್ಲಿ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕ ಶಾಂತಿ ಮತ್ತು ದೈಹಿಕ ಚೈತನ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಈ 7 ದಿನಗಳು ವೃಶ್ಚಿಕ ರಾಶಿಯವರ ಬದುಕಲ್ಲಿ ಹೊಸ ಸುವರ್ಣ ಬದಲಾವಣೆಯನ್ನು ತರಲಿದೆ. ಭಗವಾನ್ ಶನಿದೇವ ಮತ್ತು ಆಂಜನೇಯ ಸ್ವಾಮಿ ನಿಮ್ಮನ್ನು ಸದಾ ಕಾಯಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.